ಇನ್ನೂ ಜನ್ಮವೂ ಸಾಕು ಇದನ್ನ ವರ್ಜಿಸಬೇಕು, ಮನ್ಮಥನ ಟಾಣ್ಯವಿದು ಮರಳು ಮಾಡೀತು. ಅಂದ್ರೆ ನೀನ್ ಜಗತ್ತಿನೆಲ್ಲ ತಿಳ್ಕೊಂಡಿದೀಯಾ, ಮತ್ತೆ ದುಃಖಿಯಾಗಿದ್ದೆ. ಯಾಕೆ ಕಾರಣ ಅಂತಂದ್ರೆ ನಿನ್ ಬಗ್ಗೆ ನೀನೇನು ತಿಳ್ಕೊಂಡಿಲ್ಲ. ನಿನ್ನ ಮನಸ್ಸಂದ್ರೆ ಏನು, ನಿನ್ನ ಬುದ್ಧಿ ಅಂದ್ರೆ ಏನು, ನಿನ್ನ ಚಿತ್ತ ಅಂದ್ರೆ ಏನು, ನಿನ್ನ ಭಾವನೆಗಳಂದ್ರೆ, ನಿನ್ನ ಆಲೋಚನೆಗಳಂದ್ರೆ ಏನು, ನೀನು ಯಾರು. ಸ್ವಲ್ಪ ಸುಖ ಮಹಾ ದುಃಖ. ಕಾಯಿಲೆಗಳು ಕೂಡ ಯಾಕಾಗ್ತದೆ ಶರೀರ, ಕಾಯಿಲೆಗಳು ಬರೀ ಬ್ಯಾಕ್ಟೀರಿಯಾ ವೈರಸ್ ಇಂದಾನೆ ಬರ್ತದ, ಮನಸ್ಸಿಂದನೂ ಬರ್ತದೆ. ಯಾರು ಒಳ್ಳೆ ಆಲೋಚನೆಗಳು ಮಾಡ್ತಾರೆ ಅವ್ರ ಕಾಯಿಲೆಗಳೇ ಬರೋದಿಲ್ಲ. ಯಾವುದನ್ನ ಪ್ರೀತಿಯಿಂದ ಮಾಡ್ತೀಯೋ ಅಲ್ಲಿ ಸ್ಟ್ರೆಸ್ಸೇ ಆಗೋದಿಲ್ಲ. ಒಂದು ತಾಯಿ ಮಗಳ ಮದುವೆಯಲ್ಲಿ 3 ದಿವಸ ಆಗಲೂ ರಾತ್ರಿ ದುಡಿತಾಳೆ, ಅವಳಿಗೆ ಏನು ಅನ್ಸೋದೇ ಇಲ್ಲ. ಅದೇ ತಾಯಿ ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಅದೇ ಕೆಲಸ ಮಾಡಿದಾಗ ನೋಡಿ ಆಕೆ ಸುಸ್ತಾಗಿ ಮಲ್ಕೊಂಡ್ಬಿಡ್ತಾಳೆ. ಅಂದ್ರೆ ನೀನು ಪ್ರೀತಿಯಿಂದ ಮಾಡಿದ್ದು ಸ್ಟ್ರೆಸ್ ಅನ್ಸೋದೇ ಇಲ್ಲ. ಭಾವನೆಯಂತೆ ಬದುಕು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಅಡ್ಜಸ್ಟ್ ಅಲ್ಲ, ಅಡ್ಯಾಪ್ಟ್ ಆಗು. ಕಲ್ಲುಗಳನ್ನ ಗ್ಲಾಸಲ್ಲಿ ಅಡ್ಜಸ್ಟ್ ಮಾಡಿ ಇಕ್ಬೇಕು. ಅದೇ ನೀರನ್ನ ಹಾಕಿದ್ರೆ ಅಡ್ಯಾಪ್ಟ್ ಆಗ್ಬಿಡ್ತದೆ. ಹಂಗಿರೋ ನೀರಂಗಿರೋ, ಎಲ್ಲಕ್ಕೂ ಹೊಂದಿಕೋ. ಏನಾಯ್ತು ನಮಗೆ ಅಂತಂದ್ರೆ, ಈಸ್ಟರ್ನ್ ಫಿಲಾಸಫಿ ಏನ್ ಹೇಳ್ತಂದ್ರೆ, ನೀನು ಹಾಸಿಗೆ ಇದ್ದಷ್ಟು ಕಾಲು ಚಾಚು. ವೆಸ್ಟರ್ನ್ ಫಿಲಾಸಫಿ ಕಾಲಿದ್ದಷ್ಟು ಹಾಸಿಗೆ ಒಲಿಸ್ಕೋ. ಆಸೆ ಪಡ್ಬೇಡ, ದುಡ್ಡಿನಿಂದ ಹೋಗ್ಬೇಡ, ದುಡ್ಡು ಅನ್ನೋದು ಕೆಟ್ಟದ್ದು, ಹಣ ಮಾಡಬೇಡ. ಯಾರು ಹೇಳಿದ್ದು? ಹಣ ಮಾಡಿ ದಾನ ಧರ್ಮ ಮಾಡಬಾರ್ದೇನು? ಪ್ರೊಕ್ರಾಸ್ಟಿನೇಷನ್ ಅನ್ನೋದು ಒಂದು ದೊಡ್ಡ ರೋಗ ನಮಗೆ. ಕಾರ್ಯ ಮುಂದೂಡುವ ಸ್ವಭಾವ. ರಾವಣನಿಗೂ ಇತ್ತಂತ ಇದು. ನಮ್ಗೆಲ್ರಿಗೂ ರಾವಣದ ಈ ಒಂದು ವ್ಯಾಧಿ ಇದೆ. ಒಳ್ಳೆ ಕೆಲಸಗಳನ್ನು ಮುಂದಕ್ಕೆ ಹಾಕ್ಬಿಡೋದು, ಕೆಟ್ಟದ್ದನ್ನು ಇಮಿಡಿಯೇಟ್ ಆಗಿ ಎಕ್ಸಿಕ್ಯೂಟ್ ಮಾಡೋದು. ಎದೆ ಮೇಲೆ ಕಾಸಾಗಲ್ಲ, ಹೊಟ್ಟೆ ಮೇಲೆ ಕಾಸಾಗಲ್ಲ. ಹುಟ್ಟುಮಚ್ಚೆ ಅಂದ್ರೆ ಅದು ಒಂದು ಕಾಸಾಗಲ್ಗಿಂತ ಜಾಸ್ತಿ ಇರಬೇಕು. ಅಷ್ಟಿದ್ರೆ ಅದು ಹಿಂದಿನ ಲೈಫ್ ಅದ್ದು. ದೇ ಹ್ಯಾವ್ ಚೂಸನ್ ರಾಂಗ್ ಪರ್ಸನ್. ಯಾಕೆ ಸೆಟ್ ಆಗ್ತಾ ಇಲ್ಲ? ಯಾಕೆಂದ್ರೆ ಅವಳು ನಿನ್ನ ಜೊತೆ ಹಿಂದೆ ಇರಲಿಲ್ಲ, ಅವನು ಇರಲಿಲ್ಲ. ಆ ಹಿಂದಿನ ಜನ್ಮ ರ್ಯಾಪೋ ಇದ್ರೆ ಈ ಲೈಫಲ್ಲಿ ಕೂಡ ಅವರು ಮೇಡ್ ಇನ್ ಈಚ್ ಅದರ್ ಆಗ್ತಾರೆ. ಕನ್ನಡದ ಖ್ಯಾತ ಸಾಹಿತಿ, ಕಥೆಗಾರರು, ಕಾದಂಬರಿಕಾರರು ಆದಂತಹ ಯಶವಂತ ಚಿತ್ತಾಲ್ರು ಒಂದು ಕಡೆ ಹೇಳ್ತಾರೆ, ನಾವ್ಯಾರು ಮನುಷ್ಯರಾಗಿ ಹುಟ್ಟಿಲ್ವಂತೆ, ಮನುಷ್ಯರಾಗೋಕೆ ಹುಟ್ಟಿದ್ದೀವಂತೆ. ಅಂದರೆ ನಾವು ನಮ್ಮ ಒಳಗಡೆ ಇರುವೆಲ್ಲ ಸಣ್ಣತನ ಇದನ್ನೆಲ್ಲ ಬಿಟ್ಟು ದೊಡ್ಡದಾಗಿ ಯೋಚನೆ ಮಾಡ್ತಾ ಮನುಷ್ಯತ್ವದ ಕಡೆ, ಮನುಷ್ಯರಾಗೋ ಕಡೆ ಹೋಗಬೇಕು. ಅದಕ್ಕೋಸ್ಕರ ನಾವು ಹುಟ್ಟಿರೋದು, ಈ ಜನ್ಮ ಇರೋದು ಅದಕ್ಕೆ ಅಂತ. ಹುಟ್ಟಿದ ಎಲ್ಲರ ಆಸೆ, ಕನಸು, ಆಕಾಂಕ್ಷೆ, ಭರವಸೆ ಏನು ಅಂತಂದರೆ, ನನ್ನ ಬದುಕು ಚೆನ್ನಾಗಾಗಬೇಕು, ಚೆನ್ನಾಗಿ ಬದುಕಬೇಕು, ನಾನು ಚೆನ್ನಾಗಿ ಬದುಕಬೇಕು, ನನ್ನ ಸುತ್ತ ಇರೋನು ಚೆನ್ನಾಗಿ ಇಟ್ಕೋಬೇಕು ಸಾಧ್ಯ ಆದಷ್ಟು ಅಂತ. ಸ್ನೇಹಿತರೆ, ಎಂಥ ಒಳ್ಳೆ ಮಾತಲ್ವ? ಬನ್ನಿ, ಇವತ್ತು ನಾವು ಬದುಕನ್ನು ಚೆನ್ನಾಗಿ ಮಾಡಿಕೊಳ್ಳುವುದರ ಕುರಿತಾಗಿ ಮಾತನಾಡಲಿರುವಂತಹ ರಾಮಚಂದ್ರ ಗುರೂಜಿಯವ್ರ ಜೊತೆಗೆ ನಾವು ಮಾತಾಡೋಣ ಸ್ನೇಹಿತರೆ. ಅವರು ಅನೇಕ ವಿಚಾರಗಳ ಕುರಿತಾಗಿ ಇವತ್ತು ಮಾತಾಡ್ತಾರೆ. ಮನಸ್ಸು ಅಂದ್ರೇನು, ಮನಸ್ಸಿನ ಶಕ್ತಿ ಅಂದ್ರೇನು, ಬದುಕು ಅಂದ್ರೇನು, ಏನನ್ನು ಹುಡುಕ್ತಿದ್ದೀವಿ ನಾವು, ಇತ್ಯಾದಿ ಎಲ್ಲ ಮಾತಾಡ್ತಾರೆ. ನಮ್ಮ ಜೊತೆಗೆ ಗುರುಗಳಿದ್ದಾರೆ. ಗುರುಗಳೇ ನಮಸ್ಕಾರ. ನಮಸ್ತೆ, ಸ್ವಾಗತ ತಮಗೆ ಕಲಾ ಮಾಧ್ಯಮಕ್ಕೆ. ಮನೋವಿಕಾಸ ಆಗದೆ, ಮನಸ್ಸು ವಿಕಸನಗೊಳ್ಳದೆ ವ್ಯಕ್ತಿತ್ವ ವಿಕಸನ ಆಗಲಿಕ್ಕೆ ಸಾಧ್ಯ ಇಲ್ಲ. ಪೂರ್ವ ಕಾಲದಲ್ಲಿ ರಾಕ್ಷಸರು ದೇವತೆಗಳು ಅಂತಿದ್ರು ಅಂತ ನಾವು ಓದಿದ್ದೀವಿ. ಅದು ಪುರಾಣ. ನಾವು ನೋಡಿದೀವ? ನೋಡ್ಬೋದು ನೀವು ರಾಕ್ಷಸರನ್ನ, ದೇವತೆಗಳನ್ನ. ಇಲ್ಲಿ ಹಿಟ್ಲರ್ ಅವನಿಗೇನು ಕೊಂಬು ಕೋರೆ ಇತ್ತ? 6 ಮಿಲಿಯನ್ ಯಹೂದಿಗಳನ್ನು ಹೊಲಕಾಸ್ಟ್ ಮೂಲಕ ಕೊಂದವನು ನರರೂಪದ ರಾಕ್ಷಸ ತಾನೆ. ನಿಜ, ಹೌದಾ? ಈ ಲಾಡನ್ ಇರ್ಬೋದು, ಅಥವಾ ಅನೇಕ ಭಯೋತ್ಪಾದಕರು ಇರ್ಬೋದು. ಭಯವನ್ನ, ಅಶಾಂತಿಯನ್ನು ಉಂಟು ಮಾಡುವ ಯಾರು ಬೇಕಾದ್ರು ಅವ್ರಿಗೆ. ಅಂದ್ರೆ ನಮ್ಮವರು ಆ ರಾಕ್ಷಸ ರೂಪ ಹೆಂಗ್ ಕೊಟ್ರು ಅಂತಂದ್ರೆ, ನ್ಯಾರೋ ಮೈಂಡೆಡ್ ಒನಿಡಾ. ಬ್ರಾಡ್ ಮೈಂಡ್ ಅಂದ್ರೆ ದೇವತೆಗಳಿಗೆಲ್ಲ ವಿಂಗ್ಸ್ ಇಟ್ರು. ಬ್ರಾಡ್, ನ್ಯಾರೋ ಮೈಂಡೆಡ್ ಯಾರು? ರಾಕ್ಷಸ. ಬ್ರಾಡ್ ಮೈಂಡೆಡ್ ಯಾರು? ದೇವತೆಗಳು. ನೀವು ಒಳ್ಳೆ ಕೆಲಸ ಮಾಡಿದ ದೇವರಂತವನಪ್ಪ ಅಂತ ಹೇಳಲ್ವ ನಾವು? ಎಂತ ಮನುಷ್ಯನಪ್ಪ ಅಂದ್ರೆ ಹಿಂಗೆ ರೆಕ್ಕೆನೇ ಇರ್ಬೇಕಾ? ಒಳ್ಳೆ ಕೆಲಸ ಮಾಡೋರೆಲ್ಲ ದೇವರುಗಳೇ. ಎಷ್ಟು ಜನ ಇದ್ದಾರೆ. ರತನ್ ಟಾಟಾ ಕೂಡ ದೇವರೇ. ಏನು ಯಾವುದಕ್ಕೆ ಕಮ್ಮಿ ಆಯ್ತಾ? ನಿಜ. ಕೊರೋನಾ ಸಮಯದಲ್ಲಿ 10,000 ಕೋಟಿ ಕೊಟ್ಟನಲ್ಲ. ಕೊಡುವ ಹೃದಯ ಇದ್ದವನಿಗೆ ಅವನೇ ತಾನೇ ದೇವರು. ದೇವರು ಕೊಡುವ ಆತ ತಾನೆ, ಕಿತ್ಕೊಳ್ಳುವ ಆತ ಅಲ್ಲ ತಾನೆ. ಸೊ ನಾನು ಹೀಗೆ ಅರ್ಥೈಸ್ತೇನೆ ದೇವರು ಅಂತ ಒಂದು. ಅಂದರೆ ನಿಮ್ಮ ಮನೋವಿಕಾಸ ಆದರೆ ನೀವು ದೇವರಾಗ್ತೀರಿ. ದೇವ್ರ ಥರ ನೀವು ಬಿಹೇವ್ ಮಾಡ್ತೀರಿ. ಇಲ್ಲಾಂದರೆ ದೆವ್ವದ ಥರ, ರಾಕ್ಷಸರ ಥರ ಬಿಹೇವ್ ಮಾಡಿ ಲೋಕ ಕಂಟಕರಾಗ್ತಾರೆ, ಲೋಕ ಪೀಡಿತರಾಗ್ತಾರೆ. ಅವತ್ತು ಪೀಡಿತರಿದ್ರು, ಇವತ್ತು ಇದ್ದಾರೆ, ರೂಪ ಬೇರೆ. ಅಂದರೆ ನೋಡಿ, ಈ ದೈವಿ ಶಕ್ತಿ ಅಥವಾ ದೈವ ಅಥವಾ ದೆವ್ವ ಅಥವಾ ಯಾವುದೋ ಒಂದು ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಎಲ್ಲೋ ಒಳಗಿದೆ. ಅದನ್ನು ಯಾವುದನ್ನು ಹೆಚ್ಚು ಉದ್ದೀಪಿಸ್ತೀವಿ ಅದು ಎಲ್ಲದರಲ್ಲಿ ಇದೆ. ಎಲ್ಲರೊಳಗಡೆ ಬ್ಯಾಕ್ಟೀರಿಯಾ, ಗುಡ್ ಬ್ಯಾಕ್ಟೀರಿಯಾ ಇದೆ, ಬ್ಯಾಡ್ ಬ್ಯಾಕ್ಟೀರಿಯಾನೂ ಇದೆ. ಈಗ ಮೊಸರನ್ನ ಕುಡಿದ್ರೆ ಅದು ಗುಡ್ ಬ್ಯಾಕ್ಟೀರಿಯಾ. ಅದೇ ನೀರಿನ ಮೂಲಕ ಒಂದು ಬ್ಯಾಕ್ಟೀರಿಯಾ ಹೋದರೆ ಅದು ಏನೋ ಡಯರಿ ಆಗ್ತದೆ. ಒಂದು ಕೊಳಚೆ ನೀರಿನ ಮೇಲೆ ಇರುವಂಥದ್ದು. ಹೌದು. ಅದೇ ಮೊಸರಲ್ಲಿರೋದು ಒಳ್ಳೆಯದು.
ಹಾಗೆ ಒಂದು ನಾಣ್ಯದ ಎರಡು ಮುಖಗಳಿವೆ. ಮನಸ್ಸಿಗೆ ಎರಡು ಮುಖ ಇದೆ. ಅದಕ್ಕೆ ಗೋಮುಖ ವ್ಯಾಘ್ರ ಅಂತೀವಲ್ಲ. ಅವನು ಹಾಕ್ಕೊಂಡಿರೋದು ಹಸುವಿನ ರೂಪ. ಅದು ಮಾಡೋದೆಲ್ಲ ಏನು ಹಿಂಸೆ. ಹಾಗಾಗಿ ಮನಸ್ಸುಗಳು ಆ ಮಾಲಿನ್ಯ ತೊಳ್ಕೊಳ್ಬೇಕು ಪ್ರತಿ ದಿವಸ. ಅದಕ್ಕೆ ಧ್ಯಾನ ಬೇಕು. ಈಗ ನಿತ್ಯ ದೇಹಕ್ಕೆ ಸ್ನಾನ ಮಾಡೋದಿಲ್ವಾ, ಹಾಗೆ ನಿತ್ಯ ಕರ್ಮ ಮಾಡ್ತಕ್ಕಂಥ ಮನಸ್ಸಿಗೆ ಮಾಡಿಸ್ತಕ್ಕಂಥ ಸ್ನಾನವೇ ಧ್ಯಾನ. ಧ್ಯಾನ ಮನಸ್ಸಿನ ಸ್ನಾನ. ಇದೇ ನನ್ನ ಥಿಯರಿ. ಈ ಅಧ್ಯಾತ್ಮ ಅನ್ನೋ ಪದ ನಮ್ಮ ದೇಶಕ್ಕೆ ಹೊಸದಲ್ಲ, ಆದರೆ ಅದರ ಒಳಗಡೆನೇ ಅರ್ಥ ಇದೆ ಅಂತ ತಿಳ್ಕೊಳ್ಳಿಲ್ಲ ನಾವು. ಅದು ದುರಂತ. ಹೇಗೆ? ಏನು? ಅಧ್ಯಾತ್ಮ ಅಂತಲೂ ಹೇಳ್ಬೋದು. ಒಂದನೇ ಆಧ್ಯಾತ್ಮ ಅಂತಲೂ ಹೇಳ್ಬೋದು. ಅಧ್ಯಾತ್ಮ ಅಂತಂದರೆ ಆತ್ಮನ ಅಧ್ಯಯನ ಮಾಡ್ತಕ್ಕಂಥ ಸೆಲ್ಫ್ ಸ್ಟಡಿ. ನಿನ್ನ ಬಗ್ಗೆ ತಿಳ್ಕೊಳ್ಳೋದು, ದೇವ್ರ ಬಗ್ಗೆ ತಿಳ್ಕೊಳ್ಳೋದಲ್ಲ. ಹೂ ಆರ್ ಯು, ಏನು ನಿನ್ನ ಕತೆ, ನಿನ್ನ ಒಳಗಡೆ ಏನಿದೆ ಅದು ತಿಳ್ಕೊಳ್ತಕ್ಕಂಥದ್ದೇ ಸೆಲ್ಫ್ ಸ್ಟಡಿ. ಆಧ್ಯಾತ್ಮ ಅಂತಂದರೆ ಆತ್ಮಕ್ಕೆ, ಅಂದರೆ ಸೆಲ್ಫ್ ಸ್ಟಡೀಸ್ಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟರೆ ಆದ್ಯತೆ ಆಗ್ತದೆ. ಅಂದರೆ ನೀನು ಜಗತ್ತಿನೆಲ್ಲ ತಿಳ್ಕೊಂಡಿದ್ದೀಯಾ, ಮತ್ತೆ ದುಃಖಿಯಾಗಿದ್ದೆ. ಯಾಕೆ ಕಾರಣ ಅಂತಂದರೆ ನಿನ್ನ ಬಗ್ಗೆ ನೀನೇನು ತಿಳ್ಕೊಂಡಿಲ್ಲ. ನಿನ್ನ ಮನಸ್ಸು ಅಂದರೆ ಏನು, ನಿನ್ನ ಬುದ್ಧಿ ಅಂದರೆ ಏನು, ನಿನ್ನ ಚಿತ್ತ ಅಂದರೆ ಏನು, ನಿನ್ನ ಭಾವನೆಗಳಂದ್ರೆ, ನಿನ್ನ ಆಲೋಚನೆಗಳಂದ್ರೆ ಏನು, ನೀನು ಯಾರು, ಎಲ್ಲಿಂದ ಬಂದೆ ಮತ್ತು ಎಲ್ಲಿಗೆ ಹೋಗ್ತೀಯ, ಯಾಕೆ ಏನು ಈ ಶರೀರದಲ್ಲಿ ಈ ನರಳಾಟ, ಸ್ವಲ್ಪ ಸುಖ ಮಹಾ ದುಃಖ, ಕಾಯಿಲೆಗಳು ಗೂಡು ಯಾಕಾಗ್ತದೆ ಶರೀರ. ಕಾಯಿಲೆಗಳು ಬರೀ ಬ್ಯಾಕ್ಟೀರಿಯಾ ವೈರಸ್ಸಿಂದನೇ ಬರ್ತದೆ, ಮನಸ್ಸಿಂದನೂ ಬರ್ತದೆ, ಭಾವವಿಕಾರಗಳಿಂದನೂ ಬರ್ತದೆ. ಭಾವನೆಗಳನ್ನು ಸರಿಯಾಗಿ ಅಭಿವ್ಯಕ್ತಗೊಳಿಸ್ತಾ ಹೋದರೆ ಭಾವಸಾಂದ್ರಗಳಾಗಿ ಭಾವವಿಕಾರ ಆಗಿ ಹುಚ್ಚಿಡ್ತಾರೆ, ಆಡ್ತಾರೆ, ದೆವ್ವಿಡ್ದವ್ರ ಥರ ಆಡ್ತಾರೆ. ಅದನ್ನು ದೆವ್ವ ಅಂತ ಯಾಕೆ ಹೇಳ್ಬೇಕು ನಾವು? ಅವೆಲ್ಲ ಭಾವವಿಕಾರಗಳೇ, ಅಶುದ್ಧ ಭಾವನೆಗಳು. ಅದು ಒಂದು ವ್ಯಕ್ತಗೊಳಿಸೋಕ್ಕಾಗಲ್ಲ ಈ ನಾಗರಿಕ ಸಮಾಜದಲ್ಲಿ. ಕೆಲವು ನಮ್ಮ ಆಸೆಗಳು ಆಕಾಂಕ್ಷೆಗಳು ವ್ಯಕ್ತಗೊಳಿಸೋಕ್ಕಾಗದೇ ಇದ್ದದ್ದನ್ನು ನುಂಗಿಬಿಡ್ತೀವಲ್ಲ ನಾವು, ಒಳಗೆ ಇಟ್ಬಿಡ್ತೀವಿ, ಒಳಗೆ ಇಟ್ಕೊಂಡ್ಬಿಡ್ತೀವಿ. ಈಗ ಹೆಣ್ಮಕ್ಳು ಎಷ್ಟೋ ತಮ್ಗನಿಸಿರೋ ಭಾವನೆಗಳನ್ನು ಹೇಳ್ಕೊಳ್ಳೋದಿಲ್ಲ, ಯಾರ ಹತ್ರ ಹಂಚ್ಕೊಳ್ಳೋದಿಲ್ಲ, ಮನೆಯವ್ರ ಹತ್ರ ಹಂಚ್ಕೊಳ್ಳೋದಿಲ್ಲ. ಡಿಪ್ರೆಷನ್ಗೆ ಹೋಗದೆ ಇನ್ನೇನಾಗ್ತದೆ? ಡಿಪ್ರೆಷನ್ಗೆ ಅದೇ ರೂಟ್ ಕಾಸ್, ಅದೇ ಕಾರಣ. ಆಲೋಚನೆಗಳೆಲ್ಲ ಭಾವನೆಗಳನ್ನು ನುಂಗಿ 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 ಅವು ಭಾವಸಾಂದ್ರಗಳಾಗ್ತವೆ, ಕ್ಲಾಟೆಡ್ ಎಮೋಷನ್ಸ್ ಆಗ್ತವೆ. ಈ ಕ್ಲಾಟೆಡ್ ಎಮೋಷನ್ನಿಂದ 1001 ಕಾಯಿಲೆಗಳು ಹುಟ್ಟಿ ಬರ್ತವೆ. ಇವು ಭಾವ ವಿಕಾರಗಳು ಅಥವಾ ಮನೋಜನ್ಯ ಕಾಯಿಲೆಗಳು, ಸೈಕೋಸೊಮ್ಯಾಟಿಕ್ ಅಂತ ನಾವು ಹೇಳ್ತೇವೆ. ಅದು ಆ ರೀತಿಯ ಮನಸ್ಸಿಗೆ ಅಂಟಿದ ಕಾಯಿಲೆಗಳು ದೇಹವನ್ನು ಹಾಳು ಮಾಡ್ತಾ ಶುರು ಮಾಡ್ತವೆ. ಖಂಡಿತ. ಈಗ ನಿಮ್ಗೆ ಯಾರ ಮೇಲೆ ಒಬ್ಬರ ಮೇಲೆ ದ್ವೇಷ ಮನಸ್ಸಲ್ಲಿದೆ ಅಂತಂದರೆ ನಿಮ್ಮ ಬಿ ಪಿ ಜಾಸ್ತಿ ಆಗುತ್ತೆ. ಅವನ ಮೇಲೆ ಸಿಟ್ಟು ಮಾಡ್ಕೊಂಡು ನನಗೆ ಬಿ ಪಿ ಜಾಸ್ತಿ. ಅವನ ಮೇಲೆ ಅವ್ನಿಗೇನು ಇಂಪ್ಯಾಕ್ಟ್ ಆಗಲ್ಲದು. ನೀನು ಕೊಂದ್ಕೊಳ್ತಾ ಇದೆಯಾ ಬಿ ಪಿ ತಂದ್ಕೊಂಡು, ಬೇಡವಾದವ್ರನ್ನೆಲ್ಲ ಊಹಿಸ್ಕೊಂಡು ಬೇಡವಾದನ್ನೆಲ್ಲ ಕಲ್ಪಿಸ್ಕೊಂಡು ಸಾಯ್ತಾ ಇರೋದು ನಾನು, ಬ್ಲೇಮ್ ಮಾಡ್ತಾ ಇರೋದು ಅವ್ನಿಗೇನೂ ಆಗೋದಿಲ್ಲ. ಹಾಗಾದರೆ ಐ ಆಮ್ ದ ಪ್ರಾಬ್ಲಮ್ ಆ್ಯಂಡ್ ಐ ಆಮ್ ದ ಸೊಲ್ಯೂಷನ್. ಕಾಯಿಲೆಗೂ ನಾನೇ ಕಾರಣ, ವಾಸಿ ಮಾಡ್ಕೊಳ್ಳೋಕ್ಕೂ ನಾನೇ ಪ್ರಯತ್ನ ಹಾಕಬೇಕು. ಯಾರು ಒಳ್ಳೆ ಆಲೋಚನೆಗಳು ಮಾಡ್ತಾರೆ ಅವ್ರಿಗೆ ಕಾಯಿಲೆಗಳೇ ಬರೋದಿಲ್ಲ. ಕಾಯಿಲೆಗಳು ಬರ್ತವೆ. ಯಾವ ಬರ್ಬೋದು? ವೈರಸ್ಸಿಂದ ಬರ್ಬೋದು, ಬ್ಯಾಕ್ಟೀರಿಯಿಂದ ಬರ್ಬೋದು, ಇನ್ಫೆಕ್ಷನಿಂದ ಬರ್ಬೋದು. 3 ಇರೋದು. ಅದೇ ನಮ್ಮಲ್ಲಿ ವಾತ ಪಿತ್ತ ಕಫ ಅಂತ ವೈಜ್ಞಾನಿಕವಾಗೂ ಕರೀತಾರಲ್ಲ. ಹೌದು, ಇಷ್ಟೇ 3 ಇರೋದು. ಏನು ವೈರಸ್ಸಿಂದ ಬರ್ತಕ್ಕಂಥವು ಅಥವಾ ಇನ್ಫೆಕ್ಷನ್ ಆಗಿ ಬರ್ತಕ್ಕಂಥವು ಸಾಂಕ್ರಾಮಿಕ ರೋಗಗಳಂತೀವಿ. ಕೊರೋನಾ ವ್ಯಾಧಿ ಅದು ಒಳ್ಳೆಯವನಿಗೂ ಬರ್ಬೋದು, ಬೇರೆಯವನಿಗೂ ಬರ್ಬೋದು. ಅದಕ್ಕೇನು ಭೇದ ಭಾವ ಇಲ್ಲ. ಆದರೆ ಎಷ್ಟೋ ಮೈಗ್ರೇನ್, ಈಗ ಇನ್ಸೋಮ್ನಿಯಾ ಅನ್ನೋದು ಇವತ್ತಿನ ದಿವಸ ದೊಡ್ಡ ಸಮಸ್ಯೆ. ಏನು ಇನ್ಸೋಮ್ನಿಯಾ? ನಿದ್ರಾಹೀನತೆ. ನಿದ್ರೆ ಬರ್ತದೆ. ಸಣ್ಣವ್ರಿಗೂ ನಿದ್ರೆ ಬರ್ತಾ ಇಲ್ಲ. ಯಾಕಂದರೆ ರಾತ್ರಿ 3 ಗಂಟೆವರೆಗೂ ಮೊಬೈಲ್ ನೋಡ್ಕೊಂಡಿದ್ರೆ ನಿದ್ರೆಯ ಸೈಕಲ್ಗಳೇ ಹಾಳಾಗ್ತವೆ. ಸೊ ಇದು ವ್ಯಾಧಿನೂ ಕಾಯಿಲೆನೂ ಮನಸ್ಸಿಂದ ದೇಹದ್ದು, ಮನಸ್ಸಿಂದ ಆಗೋದು. ಮನಸ್ಸಿನ ವಿಚಾರಗಳು ಸದಾ ಜಾಗೃತವಾಗಿದ್ದರೆ ನಿದ್ರೆ ಬರೋದಿಲ್ಲ. ಬೇಡವಾದ್ದನ್ನು ನಿದ್ರೆ ಇದು ಆಲೋಚನೆ ಮಾಡಿ 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 ಯಾವುದು ಅಭ್ಯಾಸ ಆಗಿರ್ತದೋ ಅದೇ ಮೋಡ್ಗೆ ಹೋಗ್ತದೆ ಮೈಂಡು. ಸ್ಲೀಪ್ ಮೋಡ್ಗೆ ಹೋಗಲ್ಲ. ಅಭ್ಯಾಸ ಮಾಡಿದವ್ರು ಯಾರು? ನೀನು. ಮಕ್ಕಳಿಗೆ ಯಾಕೆ ಇನ್ಸೋಮ್ನಿಯಾ ಇಲ್ಲ? ಸಣ್ಣ ಮಕ್ಕಳು ಮಲಗಿಸಿದ್ರೆ ಹಂಗೆ ನಿದ್ರೆ ಮಾಡ್ತವೆ, ಊಟ ಕಡೆ ನಿದ್ರೆ ಮಾಡ್ಬೋದು, ಕ್ಷಣಾರ್ಧದಲ್ಲಿ ನಿದ್ರೆಗೆ ಹೋಗ್ತವೆ. ದೊಡ್ಡವ್ರಿಗೆ ತಾನು ನಿದ್ರೆ ಸಮಸ್ಯೆ ಬರೋದು. ಇದು ವ್ಯಾಧಿನೋ ಅಥವಾ ಡಿಸಾರ್ಡರೋ ಮನಸ್ಸಿಂದ ಬರ್ತಕ್ಕಂಥವು. ಅದೇ ಮೈಗ್ರೇನು. ಮೈಗ್ರೇನ್ ಯಾವುದೇ ವೈರಸ್ ಬ್ಯಾಕ್ಟೀರಿಯಿಂದ ಬರೋದಿಲ್ಲ. ಕೆಲವು ಅಲರ್ಜಿ ಮೈಗ್ರೇನ್ಸ್ ಇದೆ. ಬಿಸಿಲಿಗೆ ಹೋದರೆ ಕೆಲವ್ರು ಬರ್ತದೆ, ತಂಪು ಪ್ರದೇಶಕ್ಕೆ ಹೋಗ್ತದೆ ಬರ್ತದೆ. ಕೆಲವು ಫುಡ್ ಅಲರ್ಜಿಸಿಂದ ಬರ್ತದೆ, ಕೆಲವು ಡಸ್ಟು ಧೂಳು ಕಂಡ್ರಾಗಲ್ಲ. ಸ್ಟ್ರೆಸ್ಸಿಂದ ಕೂಡ ಮೈಗ್ರೇನ್ ಬರ್ತದೆ. ಸ್ಟ್ರೆಸ್ ಅನ್ನೋದು ಏನು ಇಲ್ಲಿ?
ವೈರಸ್ಸಾ ಬ್ಯಾಕ್ಟೀರಿಯಾನಾ? ಅಲ್ವೇ? ಹಾಂ, ಅದು ನಿನ್ನ ಮನಸ್ಸಲ್ಲಿ ಆ ಟಾಲರೆನ್ಸು ಅಕ್ಸೆಪ್ಟೆನ್ಸು ಇಲ್ಲ. ನಿನ್ನ ಮನಸ್ಸು ಅದನ್ನು ಪ್ರತಿರೋಧಿಸ್ತದೆ. ಸ್ಟ್ರೆಸ್ಸು ಯಾವುದನ್ನು ಪ್ರೀತಿಯಿಂದ ಮಾಡ್ತೀಯೋ ಅಲ್ಲಿ ಸ್ಟ್ರೆಸ್ಸೇ ಆಗೋದಿಲ್ಲ. ಒಂದು ತಾಯಿ ಮಗಳ ಮದುವೆಯಲ್ಲಿ 3 ದಿವಸ ಆಗಲೂ ರಾತ್ರಿ ದುಡಿತಾಳೆ, ಅವಳಿಗೆ ಏನು ಅನಿಸೋದೇ ಇಲ್ಲ. ಅದೇ ತಾಯಿ ಬೇರೆಯವ್ರ ಮನೆಗೆ ಹೋಗ್ಬಿಟ್ಟು ಅದೇ ಕೆಲಸ ಮಾಡಿದಾಗ ನೋಡಿ ಆಕೆ ಸುಸ್ತಾಗಿ ಮಲ್ಕೊಂಡ್ಬಿಡ್ತಾಳೆ. ಅಂದರೆ ನೀನು ಪ್ರೀತಿಯಿಂದ ಮಾಡಿದ್ದು ಸ್ಟ್ರೆಸ್ ಅನಿಸೋದೇ ಇಲ್ಲ. 3 ಥರ ಇದೆ. ಹಾರ್ಡ್ ವರ್ಕ್ ಇದೆ, ಅಮೆರಿಕದ್ದು ಸ್ಮಾರ್ಟ್ ವರ್ಕ್ ಇದೆ, ಜಪಾನ್ದು ನೀನು ಮಾಡುವ ಕೆಲಸವನ್ನು ಪ್ರೀತಿಸು ಅಂತಾರೆ. ಅರ್ಥ ಆಗ್ತಾ ಇದೆಯಾ? ಅವ್ರು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗ್ತಾರೆ. ನೋಡಿ, ಪ್ರತಿ ಘಟನೆಗೆ ನಮ್ಮ ರಿಯಾಕ್ಷನ್ಸ್ ಬೇರೆ ಇರ್ತದೆ. ಜಾಪನೀಸ್ ರಿಯಾಕ್ಟ್, ಅವರು ಮನುಷ್ಯರು, ನಾವು ಮನುಷ್ಯರೇ. ಇತ್ತೀಚೆಗೆ ಒಂದು ಫಿಫಾ ವರ್ಲ್ಡ್ ಕಪ್ ಆಯಿತು ಕತಾರಲ್ಲಿ. ಆ ಜಪಾನ್ ತಂಡ ಸೋತೋಯ್ತು. ಫುಟ್ಬಾಲ್ ಸಹಜವಾಗಿ ಈ ಫುಟ್ಬಾಲು ಅಭಿಮಾನಿಗಳು ಬಹಳ ಫೆರೋಷಿಯಸ್ ಆಗಿರ್ತಾರೆ, ದಾಳಿ ಮಾಡ್ತಾರೆ. ಅವ್ರ ತಂಡ ಸೋತೋದ್ರೆ ಫುಟ್ಬಾಲ್ ಗ್ರೌಂಡ್ಗೆ ಇಳಿದು ದಾಂಧಲೆ ಮಾಡ್ತಾರೆ. ಇವ್ರ ತಂಡ ಸೋತೋದಾಗ ಇವ್ರು ಹಂಗೆ ಮಾಡಲಿಲ್ಲ. ಇವರೇನು ಮಾಡಿದ್ರು, ಗ್ರೌಂಡ್ಗೆ ಇಳಿದ್ರು, ಅಲ್ಲಿ ಉಳಿದವರೆಲ್ಲ ಮಾಡಿದ್ರಲ್ಲ ಕಸ, ಅದನ್ನೆಲ್ಲ ಹೆಕ್ಕೆ ತೆಗೆದ್ರು, ಕಸದ ಬುಟ್ಟಿಗೆ ಹಾಕಿದ್ರು. ಜಪಾನ್ ಅವ್ರಿಗೆ ಸಿಟ್ಟು ಬಂದರೆ ಕಪ್ಪು ಪಟ್ಟಿ ಕಟ್ಕೊಂಡು 18 ಗಂಟೆ ಕೆಲಸ ಮಾಡ್ತಾರೆ. ನಮಗೆ ಸಿಟ್ಟು ಬಂದರೆ ನಾವು ರಸ್ತೆಯಲ್ಲಿರ್ತಕ್ಕಂಥ ಬಸ್ಗೆ ಕಲ್ಲು ಹೊಡಿತೀವಿ, ಸಂಸ್ಥೆಗೆ ಗ್ಲಾಸ್ ಹೊಡಿತೀವಿ. ನೋಡಿ ಎಷ್ಟು ವ್ಯತ್ಯಾಸ ಇದೆ. ಸಿಟ್ಟನ್ನು ಯಾವ ರೀತಿ ಕೂಡ ವ್ಯಕ್ತ ಮಾಡ್ಬೋದಲ್ವಾ? ಡಿಸ್ಟ್ರಕ್ಷನ್ ಮೂಲಕ ಕೂಡ ವ್ಯಕ್ತಗೊಳಿಸ್ಬೋದು. ಕನ್ಸ್ಟ್ರಕ್ಟಾಗಿ ಕೂಡ ನಾವು ಅದನ್ನು ಪ್ರತಿಕ್ರಿಯಿಸ್ಬೋದು. ಅಂದರೆ ಒಂದನ್ನು ನಾಶ ಮಾಡಿ ನಮ್ಮ ಕ್ರೋಧವನ್ನು ತೋರಿಸ್ಬೋದು, ಅಥವಾ ಇನ್ನೊಂದನ್ನು ಒಳ್ಳೆಯದನ್ನು ಹೌದು, ರೀಕ್ರಿಯೇಟ್ ಮಾಡು, ಒಳ್ಳೆಯದನ್ನು ಕ್ರಿಯೇಟ್ ಮಾಡು. ಅದರ ಮೂಲಕ ನಿನ್ನ ಏನೋ ಒಳಗಡೆ ಏನು ಅಳಗಿದೆಯಲ್ಲ ಅಸಮಾಧಾನ, ಅತೃಪ್ತಿ, ಅದು ತೀರಿಸ್ಕೋ. ಬಟ್ ರೂಪಗಳು ಬೇರೆ. ಆದರೆ ತೀರಿಸ್ಕೋಬೇಕು. ತೀರಿಸ್ಕೊಳ್ಳಿಲ್ಲ ಅಂದರೆ ಅದು ಒಳಗಡೆ ಉಳಿದು ಅದು ಭಾವಸಾಂದ್ರ ಆಗ್ತದೆ, ಅಕ್ಯುಮುಲೇಟ್ ಆಗಿಬಿಡುತ್ತೆ. ಸಿಟ್ಟು ಅನ್ನೋದು ಒಂದು ಭಾವನೆ, ಕೋಪ ಅನ್ನೋದು ಒಂದು ಭಾವನೆ, ಕಾಮ ಭಾವನೆ, ಕ್ರೋಧ ಭಾವನೆ. ಭಾವನೆಯಂತೆ ಬದುಕು. ಯದ್ಭಾವಂ ತದ್ಭವತಿ. ಎಷ್ಟು ಸುಂದರವಾಗಿ ಮಾಡ್ಕೋಬೋದು ನಾವು ಲೈಫ್ ಅಂತಂದರೆ, ಒಂದು ಸಣ್ಣ ಉದಾಹರಣೆ. ಸೊಸೆ ತನ್ನ ಅತ್ತೆಯನ್ನು ಅಮ್ಮನಂತೆಯೋ, ಆ ಅತ್ತೆ ತನ್ನ ಸೊಸೆಯನ್ನು ಮಗಳಂತೆಯೋ ಭಾವಿಸ್ಬಿಟ್ರೆ ಧಾರಾವಾಹಿಗಳಿಗೆ ತಿಲಾಂಜಲಿ ಇಕ್ಕು ಸರ್ವಜ್ಞ ಅಂತ ನಾನು ಹೇಳ್ತೀನಿ. ಏನಪ್ಪ ಧಾರಾವಾಹಿಗಳಿಗೆ ಸರಕು? ಇವರಿಬ್ಬರು ಜಗಳವೇ, ಅಷ್ಟೇ ತಾನೆ. ಅತ್ತೆ ಸೊಸೆ ಕಾದಾಟ. ಏನಿಲ್ಲಿ ಇವರು ಊಟಕ್ಕೆ ಕೊರತೆ ಇದೆಯಾ, ಏನಾದರೂ ಸಂಪಾದನೆ ಕೊರತೆ ಇದೆಯಾ? ಏನಕ್ಕೂ ಕೊರತೆ ಇಲ್ಲ. ಮತ್ತು ಯಾಕೆ ಕಾದಾಡ್ತಾರೆ ಅಂತಂದರೆ ಭಾವ ದಾರಿದ್ರ್ಯ. ಅಂದರೆ ಭಾವಿಸುವುದರಲ್ಲಿದೆ. ಮಗಳು ಅಂತ ಭಾವಿಸ್ಬಿಟ್ರೆ ಆಯ್ತಲ್ಲ, ಎಲ್ಲಿ ಕ್ಲಾಶಸ್ ಎಲ್ಲಿ ಬರ್ತದೆ? ಅಮ್ಮ ಅಂತ ಭಾವಿಸ್ಬಿಟ್ರೆ ಆಯ್ತಲ್ಲ, ಕ್ಲಾಶಸ್ ಎಲ್ಲಿ ಬರ್ತದೆ? ಆ ಕೊರತೆ ಎಲ್ಲಿದೆ? ನಮ್ಮ ಭಾವ ದಾರಿದ್ರ್ಯದಲ್ಲಿದೆ. ಭಾವ ಸಂಪನ್ನತೆ ಬೇಕು, ಅದು ಅಧ್ಯಾತ್ಮ. ಭಾವ ದಾರಿದ್ರ್ಯ ಇದೆಯಲ್ಲ, ಇದು ಓದ್ಕೊಂಡ್ರೆ ಬರ್ತದೆ. ಜಾಸ್ತಿ ಓದ್ಕೊಂಡ್ರೆ ಜಾಸ್ತಿ ಈಗೋ ಬೆಳೀತದೆ. ಹೌದಾ? ಓದ್ಕೊಂಡ್ರೆ ಮನುಷ್ಯ ಲಿಬರೇಟ್ ಆಗ್ತಾನೆ, ಓದ್ಕೊಂಡ್ರೆ ಖಂಡಿತ. ರಾವಣನಿಗಿಂತ ಜಾಸ್ತಿ ಓದ್ದವರು ಯಾವ ಕಾಲಕ್ಕೂ ಬರೋದಿಲ್ಲ. 64 ವಿದ್ಯೆಗಳಲ್ಲಿ ಪಾರಂಗತ. ಹೌದು, ತುಂಬ ಬಹಳ ಜ್ಞಾನಿ, ಸಂಸ್ಕೃತ ಪಂಡಿತ, ಏನೇನೋ ಹೇಳ್ತಾರೆ. ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ಅವನೇ ಬರೆದಿದ್ದು. ಅವನು ಸಾವಿಗೆ ಅವನೇ ಮುಹೂರ್ತ ಇಟ್ಕೊಂಡವನು. ಇಂತಹ ಪಂಡಿತ ಅವನಲ್ಲಿ ಇದ್ದಂಥ ಒಂದೇ ಒಂದು ಈಗೋಗಾಗಿ, ಆ ಈಗೋ ಹೆಂಗೆ ಡೆವಲಪ್ ಆಯಿತು ಅಂದರೆ, ಐ ನೋ ಎವ್ರಿಥಿಂಗ್, ನನಗೆಲ್ಲ ಗೊತ್ತಿದೆ, ನನಗಿಂತ ಜ್ಞಾನಿಗಳು ಯಾರು ಇಲ್ಲ. ಈ ಸಾಮಾನ್ಯವಾಗಿ IAS, IPS ಈ ಥರ ಉನ್ನತ ವಲಯದಲ್ಲಿ ಅವರು ಜನಗಳ ಜೊತೆ ಸಾಫ್ಟಾಗಿ ಬಿಹೇವ್ ಮಾಡೋಕ್ಕಾಗತ್ತೆ ಅವರಿಗೆ. ನಾವು ನೋಡಿರೋ ಹಾಗೆ ಎಲ್ಲರಲ್ಲದೆ ಇದ್ದರೂ ಕೂಡ ಇನ್ ಜನರಲ್ಲಾಗಿ ಅವರು ಯಾರ ಜೊತೆ ಬೆರೆಯೋದಿಲ್ಲ, ಯಾರಿಗೂ ಗೌರವ ಕೊಡೋದಿಲ್ಲ, ಸಾಫ್ಟಾಗಿ ಮಾತಾಡೋದಿಲ್ಲ, ಜನಸಾಮಾನ್ಯರು ಮಾತಾಡ್ದಂಗೆ ಮಾತಾಡೋದಿಲ್ಲ, ಜನಸಾಮಾನ್ಯರು ಸೇರುವ ಜಾಗದಲ್ಲಿ ಸೇರೋದಿಲ್ಲ. ಯಾಕೆಂದರೆ ಒಂದು ಈಗೋ ತಲೆ ತುಂಬಿಕೊಂಡಿರ್ತದೆ. ನಾನು ದೊಡ್ಡವನು, ನನ್ನ ಜೀವನದಲ್ಲಿ ಹೆಂಗಿರ್ಬೇಕು ಗೊತ್ತಾ? ಈ ಸಪೂರ ಮರಗಳು ಎತ್ತರಕ್ಕೆ ಹೋಗಿರ್ತಾವಲ್ಲ, ಅವು ಫ್ಲೆಕ್ಸಿಬಲ್ ಆಗಿರ್ತವೆ. ಒಂದೊಮ್ಮೆ ಜೋರಾಗಿ ಗಾಳಿ ಬಂದರೆ ಸ್ಟಾರ್ಮ್ಸು, ಅವು ಸೊಯ್ಯಂತ ಹಿಂಗೆ ಬಾಗಿ ನೆಲ ಟಚ್ ಮಾಡಿ ಮತ್ತೆ ವಾಪಸ್ ಹೋಗ್ತವೆ, ಆದರೆ ಬಿದ್ದೋಗೋದಿಲ್ಲ. ಅದೇ ಅಡೋಮೆಂಟ್ ಟ್ರೀಸು, ನಾನು ಬಗ್ಗೋದು ಇಲ್ಲ, ನಾನು ಬೆಂಡಾಗಲ್ಲ ಅಂದರೆ ಬೆಂಗಳೂರಲ್ಲಿ ಮರ ಬೀಳ್ತಾವಲ್ಲ ಗಾಳಿ ಬಂದಾಗ ಧಬ್ ಅಂತ ಬಿದ್ದೋಗ್ತವೆ. ಇದು ಮನುಷ್ಯರಿಗೆ ಅನ್ವಯಿಸ್ತದೆ. ಅಂದರೆ ಫ್ಲೆಕ್ಸಿಬಲ್ ಆಗಿರೋ, ಈಗ ಹಿಂಗೆ ಸೆಟೆದ್ಕೋಬೇಡ, ಐ ನೋ ಎವ್ರಿಥಿಂಗ್ ಅಂತ. ಇದು ಯಾವ ಕಾಲೇಜು ಯೂನಿವರ್ಸಿಟಿಯಲ್ಲಿ ಹೇಳ್ಕೊಡ್ತಾರೆ ಹೇಳಿ ನೋಡೋಣ? ಇದೆಯಾ ಈ ಥರ? ಹೌ ಟು ಬಿ ಫ್ಲೆಕ್ಸಿಬಲ್, ಹೌ ಟು ಬಿ ಅಡ್ಯಾಪ್ಟಬಲ್, ಹೌ ಟು ಬಿ ಅಡ್ಜಸ್ಟಬಲ್ ನಾನು ಒಪ್ಪಲ್ಲ. ಹೌದಾ? ಯಾಕೆ? ನಾವು ಯಾವಾಗಲೂ ಹೇಳೋದು ಅದನ್ನು, ಅಡ್ಜಸ್ಟ್ ಮಾಡ್ಕೊ. ನಮ್ಮ ಯಜಮಾನ್ರು ಸರಿ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗು.
ಅಡ್ಜಸ್ಟ್ ಅಲ್ಲ, ಅಡ್ಯಾಪ್ಟ್ ಆಗು. ಹೊರಡು ಬೇರೆನಾ? ಹಾಂ, ಈಗ ಕಲ್ಲುಗಳನ್ನು ಗ್ಲಾಸಲ್ಲಿ ಅಡ್ಜಸ್ಟ್ ಮಾಡಿ ಇಕ್ಕಬೇಕು, ಅದೇ ನೀರನ್ನು ಹಾಕಿದ್ರೆ ಅಡ್ಯಾಪ್ಟ್ ಆಗಿಬಿಡ್ತದೆ. ಹಂಗಿರು, ನೀರಂಗಿರೋ, ಎಲ್ಲಕ್ಕೂ ಹೊಂದಿಕೋ, ಬೇಡವಾ ಇದು? ಕರೆಕ್ಟ್. ಎಲ್ಲ ಫಿಲಾಸಫಿ ನಮ್ಮ ಧರ್ಮದಲ್ಲಿ ಇದೆ, ನಮ್ಮ ಫಿಲಾಸಫಿಯಲ್ಲಿದೆ. ನಮ್ದು ಏನು ಭಾರತೀಯದ ಕೊರತೆ ಅಂದರೆ ಅಡ್ಯಾಪ್ಟಬಿಲಿಟಿ. ಪುಸ್ತಕದಲ್ಲಿದೆ, ಓದಿದ್ದೀವಿ, ಬಟ್ ಅನುಷ್ಠಾನ ಇಲ್ಲ. ಯಾಕೆ ಹೀಗೆ ಅಂತೀರಿ? ನಮ್ಮಲ್ಲಿ ಹೇಳ್ತಾರೆ ನಾವು ಎಷ್ಟೋ 1000 ವರ್ಷಗಳಿಂದ ಪುಷ್ಪಕ ವಿಮಾನ ಕಂಡುಹಿಡಿದು ಬಿಟ್ಟಿದ್ವಿ, ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯ ಕಟ್ಬಿಟ್ಟಿದ್ವಿ, ಅದು ಆ ಸೈನ್ಸ್ ಇತ್ತು, ಈ ಸೈನ್ಸ್ ಇತ್ತು ಅಂತಾರೆ. ನೋ ಡೌಟ್, ನಳಂದ ವಿಶ್ವವಿದ್ಯಾನಿಲಯದಷ್ಟು ರಿಚ್ ಹೆರಿಟೇಜು ನಾಲೆಡ್ಜು ಇನ್ನೆಲ್ಲಿರಲಿಲ್ಲ. ಅದು 6 ತಿಂಗಳು ಉರಿತಂತೆ, ಅಲ್ಲಿನ ಸಾಹಿತ್ಯ, ಅಲ್ಲಿನ ಇದು ಸಂಸ್ಕೃತಿ, ಟೆಕ್ನಾಲಜಿ ಎಲ್ಲ, ಗ್ರಂಥಗಳೆಲ್ಲ. ಏನಾಯಿತು ನಮಗೆ ಅಂತಂದರೆ, ಈಸ್ಟರ್ನ್ ಫಿಲಾಸಫಿ ಏನು ಹೇಳ್ತಂದರೆ, ನೀನು ಹಾಸಿಗೆ ಇದ್ದಷ್ಟು ಕಾಲು ಚಾಚು. ವೆಸ್ಟರ್ನ್ ಫಿಲಾಸಫಿ ಕಾಲಿದ್ದಷ್ಟು ಹಾಸಿಗೆ ಹೊಲಿಸ್ಕೋ. ಈಸ್ಟರ್ನ್ ಫಿಲಾಸಫಿಯನ್ನು ಆಸೆ ಪಡಬೇಡ, ದುಡ್ಡಿನಿಂದ ಹೋಗ್ಬೇಡ, ದುಡ್ಡು ಅನ್ನೋದು ಕೆಟ್ಟದ್ದು, ಹಣ ಮಾಡಬೇಡ. ಯಾರು ಹೇಳಿದ್ದು? ಹಣ ಮಾಡಿ ದಾನ ಧರ್ಮ ಮಾಡಬಾರ್ದೇನು? ಲೈಕ್ ಆಸ್ ಯು ಸೆಡ್ ರತನ್ ಟಾಟಾ ಅಲ್ವೇ? ಅವ್ರ ಹತ್ರ ಹಣ ಇಲ್ಲದೆ ಇದ್ದರೆ ಕೊರೋನಾ ಕಾಲದಲ್ಲಿ 10,000 ಕೋಟಿ ಹೆಂಗೆ ಕೊಡೋಕ್ಕಾಗ್ತಿತ್ತು? ಹಣ ತಪ್ಪಲ್ಲ, ಹಣವನ್ನು ನಿಮಗೆ ಸದ್ವಿನಿಯೋಗ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂದರೆ, ಸಂಪಾದನೆ ಮಾಡಿಲ್ಲ ಅಂತ ನಿಂಗೆ ಜ್ಞಾನದ ಕೊರತೆ ಇದೆ ಅಂತ. ಹಾಗಾಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನಮ್ಮಲ್ಲಿ ಇತ್ತು. ಗಣಿತಶಾಸ್ತ್ರಜ್ಞರಿದ್ದರು, ಖಗೋಳಶಾಸ್ತ್ರಜ್ಞರಿದ್ದರು, ಭೂಗರ್ಭಶಾಸ್ತ್ರಜ್ಞರು, ಅವರು ರೇಖಾಚಿತ್ರಗಳಲ್ಲಿ ಹಾಕಿಟ್ಟಿದ್ದರು. ಇವರೇನು ನಮ್ಗೆ ಏನು ಅವಶ್ಯಕತೆ ಇದೆ ಇದನ್ನೆಲ್ಲ ಏನು ಕಾರ್ಯರೂಪಕ್ಕೆ ತರೋದು. ಯಾವತ್ತು ತೊಂದರೆ ಆಯಿತು ಮುಂದೆ ಪ್ರೊಕ್ರಾಸ್ಟಿನೇಷನ್ ಅನ್ನೋದು ಒಂದು ದೊಡ್ಡ ರೋಗ ನಮಗೆ. ವಾಟ್ ಇಸ್ ದ್ಯಾಟ್? ಕಾರ್ಯ ಮುಂದೂಡುವ ಸ್ವಭಾವ. ರಾವಣನಿಗೂ ಇತ್ತಂತೆ ಇದು, ಮುಂದೂಡ್ಬಿಡೋದು. ಹಾಂ, ರಾವಣ ಅವನು ಬದುಕಿದ್ದಾಗ ಎಷ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇತ್ತು, ಅವನ ಹತ್ರ ರಿಸೋರ್ಸಸ್ ಇತ್ತು, ದುಡ್ಡಿತ್ತು, ಚಿನ್ನದ ಲಂಕೆ ಇತ್ತು, ಜನ ಇದ್ದರು. ಅವನು ಮನಸ್ಸು ಮಾಡಿದ ಸ್ವರ್ಗಕ್ಕೆ ಮೆಟ್ಟಲು ಕಟ್ಬೋದಾಗಿತ್ತಂತೆ, ಅಂದರೆ ಜನರೆಲ್ಲೂ ನಡ್ಕೊಂಡು ಹೋಗ್ಬೋದಾಗಿತ್ತಂತೆ. ನನಗೆ ಸಾವೇ ಇಲ್ಲ, ನಾನು 1000 ವರ್ಷ ಬದುಕ್ತೀನಿ ಅಂತ ಇವತ್ತು ಮಾಡಿದ್ರೆ ಆಯಿತು, ನಾಳೆ ಮಾಡಿದ್ರೆ ಆಯಿತು ಅಂತ ಹೇಳ್ಕೊಂಡೆ ಸತ್ತೋದ. ನಮಗೆಲ್ರಿಗೂ ರಾವಣದ ಈ ಒಂದು ವ್ಯಾಧಿ ಇದೆ. ಒಳ್ಳೆ ಕೆಲಸಗಳನ್ನು ಮುಂದಕ್ಕೆ ಹಾಕ್ಬಿಡೋದು, ಕೆಟ್ಟದ್ದನ್ನು ಇಮಿಡಿಯೇಟಾಗಿ ಎಕ್ಸಿಕ್ಯೂಟ್ ಮಾಡ್ಬಿಡೋದು. ಕೋಪ, 100 ಜನ್ಮದ ಆಚೆ ಮಾಡ್ಕೊಳ್ತೀನಿ ಅಂತ ಮುಂದಕ್ಕೆ ಯಾಕೆ ಹಾಕ್ಬಾರ್ದು? ಬೇಡವದ್ದನ್ನು. ಬೇಜಾರು, ಸಿಟ್ಟು, ಅಸಹನೆ, ಇವನ್ನ ಹಾಕು, ಪೋಸ್ಟ್ಪೋನ್ ಮಾಡು. ಒಳ್ಳೆಯದನ್ನು, ನಿನಗೂ ಹಿತವಾಗ್ತಕ್ಕಂಥ, ಜನಹಿತವಾಗ್ತಕ್ಕಂಥ ಕಾರ್ಯಗಳನ್ನು ತಕ್ಷಣ ಮಾಡು. ಈ ಸರ್ಕಾರದ ಯೋಜನೆಗಳು ಹಾಗೇನೆ, ಯೋಜನೆ ತಕ್ಷಣ ಪ್ರಾರಂಭ ಮಾಡ್ತಾರೆ, ಅದರ ಕಾರ್ಯಗತ ಅನುಷ್ಠಾನ ತಕ್ಷಣ ಆಗುತ್ತಾ, ಡಿಲೇ ಆಗ್ತಾ 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 1000 ಕೋಟಿ ಪ್ರಾಜೆಕ್ಟು 10,000 ಕೋಟಿಗೆ ಹೋಗ್ತದೆ. ಇದು ನಮಗಿರ್ತಕ್ಕಂಥ ಒಂದು ವ್ಯಾಧಿ. ಆದರೆ ಪಾಶ್ಚಾತ್ಯರು ಈ ವಿಷಯದಲ್ಲಿ ಅವ್ರು ಅಂದುಕೊಂಡಿದ್ದನ್ನು ಮಾಡ್ತಾರೆ, ತಕ್ಷಣ ಮಾಡ್ತಾರೆ, ಅನುಷ್ಠಾನ ಬಂದ್ಬಿಡ್ತಾರೆ. ಪ್ರಾಕ್ಟಿಕಲ್ ಅಂದರೆ ದಿ ಎಕ್ಸಿಕ್ಯೂಷನ್ ಪಾರ್ಟ್. ಎಸ್, ನಮ್ಮದು ಪ್ಲ್ಯಾನಿಂಗ್ ಪಾರ್ಟು ದಿ ಬೆಸ್ಟ್, ಅವ್ರದ್ದು ಎಕ್ಸಿಕ್ಯೂಷನ್ ಪಾರ್ಟ್ ಇದೆಯಲ್ಲ ಅಲ್ಟಿಮೇಟು. ಎಲ್ಲ ವರ್ಕ್ ಆಗೋದು 2 ಮೇಲೆ. ನಾವೇನಾದರೂ ಯಶಸ್ಸನ್ನು ಹಿಂಗೆ ಸೆಲೆಬ್ರೇಟ್ ಮಾಡ್ತೀವಿ. ಕರೆಕ್ಟ್, ಗೆದ್ದಾಗ ಹಿಂಗೆ ಅಂತಿರ್ತಾರೆ. ಹಾಂ, ಅದೇನು ವಿ ಶೇಪಲ್ಲಿದೆ, ವಿ ಫಾರ್ ವಿಕ್ಟ್ರಿ ಅಂತಲ್ಲ. ಆ ವಿಕ್ಟ್ರಿಯಲ್ಲಿ 2 ಫ್ಯಾಕ್ಟರ್ ಇದೆ. ಒಂದು ಪ್ಲ್ಯಾನಿಂಗು, ಇನ್ನೊಂದು ಅದರ ಎಕ್ಸಿಕ್ಯೂಷನ್. ನಳ ಮತ್ತು ನೀಲ ಪ್ಲ್ಯಾನ್ ಮಾಡಿದ್ರು, ಬ್ಲೂ ಪ್ರಿಂಟ್ ಬರೆದ್ರು ರಾಮ ಸೇತುವೆಗೆ, ಆಂಜನೇಯ ಮತ್ತು ಅವನ ಟೀಮು ಎಕ್ಸಿಕ್ಯೂಟ್ ಮಾಡಿದ್ರು. ಎಕ್ಸಿಕ್ಯೂಷನ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಪ್ಲ್ಯಾನಿಂಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಯಾವುದೋ ಒಂದು ಮಿಸ್ ಆದರೂ ಅದು ಕಾರ್ಯ ಅದು ಫೇಲ್. ಒಳ್ಳೆ ಮನೆ ಕಟ್ಟಿರ್ತೀಯ, ಪ್ಲ್ಯಾನಲ್ಲಿ ದೋಷ ಇದ್ದರೆ ಬಿದ್ದೋಗ್ತದೆ ಅಥವಾ ಅದ್ರ ಸರಿ ಬದುಕೋಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಇದು ಲೈಫ್, ಎಲ್ಲರ ಲೈಫ್ಗೂ ಅನ್ವಯಿಸ್ತದೆ. ಪ್ಲ್ಯಾನ್ ಯುವರ್ ಲೈಫ್. ನಾಳೆ ಬಗ್ಗೆ ಒಂದು ಪ್ಲ್ಯಾನ್ ಮಾಡು. ನಾಳೆ ನೋಡ್ಕೊಂಡ್ರೆ ಅಂತ ಆಯಿತು ಅಂದರೆ ಹೋಯ್ತು. ನಾಳೆ ಅನ್ನೋದು ಹಾಳು. ನಾಳೆ ನೀನು ಇರ್ತಿ ಅನ್ನೋದು ಏನು ಗ್ಯಾರಂಟಿ ಇಲ್ಲ. ನಿನಗೆ ಭಗವಂತ ಎಷ್ಟು ಮೇಧಾಶಕ್ತಿ ಕೊಟ್ಟಿದ್ದಾನೆ ಅಂತಂದರೆ, ಆ ವಿಚಾರಧಾರೆ ಕೊಟ್ಟಿದ್ದಾನಂದರೆ ಇವತ್ತು ಎಕ್ಸಿಕ್ಯೂಟ್ ಮಾಡು. ನಾಳೆ ನೀನು ಇರ್ತೀವಿ ಇಲ್ಲ ಗ್ಯಾರಂಟಿ ಇಲ್ಲ ಅಲ್ವೇ? ಸೊ ಈ ವಿಚಾರಧಾರೆಯ ಹಾದಿಯಲ್ಲಿ ನಡೆಯುವಂಥ ನಾನು. ನಿಮ್ಮ ಸುಪ್ತ ಮನಸ್ಸು ಬಾಬಾರವರನ್ನು ಅರುಹಿ ಹೊರಡಲಿ. ತಮ್ಮ ಸಾಮಾಜಿಕ ಮಾಧ್ಯಮಗಳ ಕೆಲವು ವಿಡಿಯೋಗಳನ್ನು, ಅವುಗಳ ಕಮೆಂಟ್ಗಳನ್ನು ನೀವು ಪುನರ್ಜನ್ಮ ಅಂತೀರಿ, ಇನ್ನೊಂದು ಅಂತೀರಿ, ರೀಬರ್ತ್ ಅಂತೀರಿ. ಇವೆಲ್ಲ ಮೌಢ್ಯ ಅಲ್ವೇ? ಏನಕ್ಕೆ ಇವೆಲ್ಲ ಬಿತ್ತಿದ್ದೀರಿ ಸಮಾಜದಲ್ಲಿ? ವಾಟ್ ಇಸ್ ದಿಸ್? ಅಮೆರಿಕ ದೇಶದಲ್ಲಿ ಏನು ಸೈನ್ಸು, ಏನು ಡಾಕ್ಯುಮೆಂಟೆಡ್ ಅಂತಿದೆ ಅದನ್ನು ಮಾತ್ರ ನಾನು ನಂಬ್ತೀನಿ, ಅದನ್ನೇ ಹೇಳ್ಕೊಡ್ತೀನಿ. ನಾನೇನು ಪುನರ್ಜನ್ಮ ತಜ್ಞ ಅಂತ ಹೊಸದಾಗಿ ಬರಲಿಲ್ಲ. ಇದು ಅನಾದಿ ಕಾಲದಿಂದ ಇರ್ತಕ್ಕಂಥದ್ದು. ನಮ್ಮ ಧರ್ಮದಲ್ಲಿ ಕೂಡ ಇದೆ. ಕೃಷ್ಣ ಸ್ಟಾರ್ಟ್ ಮಾಡಿದ್ದು, ಅರ್ಜುನ, ನಾನು ನೀನು ಈ ಹಿಂದೆ ಹಲವಾರು ಜನ್ಮಗಳಲ್ಲಿ ಹುಟ್ಟಿದ್ವಿ, ನಿನಗೆ ಮರ್ತೋಗಿದೆ, ನನ್ನ ಎಲ್ಲ ಜನ್ಮಗಳು ನನ್ನ ನೆನಪಿದೆ ಅಂತ ಗೀತೋಪದೇಶದಲ್ಲಿ ಹೇಳ್ತಾನೆ.
ಬುದ್ಧ ಹೇಳಿದ್ದಾನೆ 643 ಜನ್ಮ ಎತ್ತಿದ್ದೀನಿ ನಾನು ಬುದ್ಧನಾಗುವ ಮುಂಚೆ ಅಂತ, ಅಷ್ಟು ಜನ್ಮನ ಬರೆದಿಟ್ಟಿದ್ದಾನೆ. ಜಾತಕ ಟೇಲ್ಸ್ ಆಫ್ ಬುದ್ಧ ಪುಸ್ತಕ ಇದೆ. ಬುದ್ಧನಿಗಿಂತ ಜ್ಞಾನಿಗಳಲ್ಲ ನಾವು ಬುದ್ಧಗಳು. ಭವಾವಳಿ ಅಂತ ಜೈನಿಸಮ್ ಹೇಳ್ತದೆ. ಇದೆಲ್ಲ ಈಸ್ಟರ್ನ್ ಫಿಲಾಸಫಿ. ಅವರು ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಅಮೆರಿಕದವ್ರು ನಂಬ್ತಾರ? ಅಮೆರಿಕನೇ ಇದನ್ನು ರಿಸರ್ಚ್ ಮಾಡಿದ್ದು. ವರ್ಜೀನಿಯಾ ಬೀಚ್ ಯೂನಿವರ್ಸಿಟಿಯಲ್ಲಿ ಯಾನ್ ಸ್ಟೀವನ್ಸನ್ ಅಂತಕ್ಕಂಥ ಮನೋವಿಜ್ಞಾನಿ, ಪ್ರೊಫೆಸರ್ ಆಫ್ ಸೈಕಾಲಜಿ, ಅವನು 40 ವರ್ಷ ಇದಕ್ಕೆ ಡೆಡಿಕೇಟ್ ಮಾಡಿಕೊಂಡ. ಪುನರ್ಜನ್ಮ ಇದೆಯಾ ಇಲ್ಲ ಅಂತ. ಈ ಹ್ಯಾಸ್ ಡಾಕ್ಯುಮೆಂಟೆಡ್ 2000 ಕೇಸ್ಗಳನ್ನು ಡಾಕ್ಯುಮೆಂಟ್ ಮಾಡಿದ್ದಾನೆ. ಎಲ್ಲ ದೇಶಗಳಿಗೆ ಹೋಗಿ, ಇಸ್ಲಾಂ ದೇಶಗಳಿಗೆ ಹೋಗಿ ಡಾಕ್ಯುಮೆಂಟ್ ಮಾಡಿದ್ದಾನೆ, ಕ್ರಿಶ್ಚಿಯನ್ ಕಂಟ್ರಿಗಳೆಲ್ಲ ಡಾಕ್ಯುಮೆಂಟ್ ಮಾಡಿದ್ದಾನೆ. ನಮ್ಮ ಇಂಡಿಯಾಗೂ ಬಂದಿದ್ದ ಅವನು ಶಾಂತಿದೇವಿ ಪ್ರಕರಣದಲ್ಲಿ. ನಮ್ಮ ಇಂಡಿಯಾದಲ್ಲಿ ಫಸ್ಟ್ ವರದಿಯಾಗಿದ್ದು, ಅದ್ರ ಮೇಲೆ ಪುಸ್ತಕ ಬಂದಿದ್ದು ಗಾಂಧೀಜಿಯವ್ರು ಬರೆದಿದ್ದು. ಏನದು? ಪುನರ್ಜನ್ಮದ ಮೇಲೆ ಶಾಂತಿದೇವಿ ಅಂತ ಯಾರು ಬೇಕಾದ್ರೂ ಓದ್ಬೋದು ಅವರು. ಐ ಹ್ಯಾವ್ ಲಿವ್ಡ್ ಬಿಫೋರ್ ಅಂತ ಒಂದು ಪುಸ್ತಕ ಇದೆ. ಐ ಹ್ಯಾವ್ ಲಿವ್ಡ್ ಬಿಫೋರ್, ದಿ ಟೈಟಲ್ ಆಫ್ ದಿ ಬುಕ್. ನಾನು ಈ ಹಿಂದೆಯೂ ಬದುಕಿದ್ದೆ ಅಂತ ಕನ್ನಡದಲ್ಲಿ ನಾನೇ ಅದನ್ನು ಅನುವಾದ ಮಾಡಿದ್ದೇನೆ. ಇಟ್ಸ್ ಆಲ್ ಅಬೌಟ್ ಟ್ರೂ ಸ್ಟೋರಿ ಆಫ್ ಶಾಂತಿದೇವಿ, ಆ 6 year old ಗರ್ಲ್, ಮಗು, ಹೆಣ್ಮಗು. ಗಾಂಧೀಜಿಯವರ ತೊಡೆ ಮೇಲೆ ಕೂತ್ಕೊಂಡದ್ದು ಹೇಳಿದ್ದಕ್ಕಾಗಿ ಇದು ಪರಿಶೀಲನೆ ಮಾಡಿ ಅಂತ ಅವತ್ತಿನ ದಿವಸದಲ್ಲಿ 1936 ಒಂದು ಸತ್ಯಶೋಧನಾ ಸಮಿತಿ ಮಾಡಿದರು. ಇವಳು ಏನೋ ಹೇಳ್ತಾ ಇದ್ದಾಳೆ, ನನಗೆ ಕನ್ವಿನ್ಸ್ ಆಗ್ತಾಯಿದ್ದು, ಬಟ್ ಐ ವಾಂಟ್ ಟು ನೋ ಪ್ರಾಕ್ಟಿಕಲಿ ಆ್ಯಂಡ್ ಸೈಂಟಿಫಿಕ್ಲಿ ಆನ್ ಫ್ಯಾಕ್ಟ್ಸ್ ಡಾಕ್ಯುಮೆಂಟ್ ಮಾಡಿ ಅಂತ ಅವಳಿಂದ ಕಳಿಸಿದ್ರು ರಿಸರ್ಚ್ಗೆ. ಡೆಲ್ಲಿಯಿಂದ ಮಥುರಾಗ ಅವಳೇ ಕರ್ಕೊಂಡೋದ್ಲು. ಅವಳ ಮನೆ ತೋರಿಸಿದ್ಲು, ಅವಳು ಸತ್ತಿರೋ ಗಂಡ ಮಗ ಎಲ್ಲ ತೋರಿಸಿದ್ಲು, ಅವಳು ದುಡ್ಡೆಲ್ಲಿಟ್ಟಿದ್ಲು ಆ ಜನ್ಮದಲ್ಲಿ ಅದೆಲ್ಲ ತೋರಿಸಿದ್ಲು. ಅವಳ ಹೆಸರು ಲುಗಡಿದೇವಿ, ಪಾಸ್ಟ್ ಲೈಫಲ್ಲಿ. ಇದು ಯಾರಿಗಾದ್ರೂ ಡೌಟ್ ಇರೋರು ಓದಬೇಕು ಈ ಥರದ್ದು. ಅಂದರೆ ಎಲ್ಲೋ ಅಲ್ಲೊಂದಿಲ್ಲೊಂದಾದರೂ ಅದೇನು ಇಲ್ಲಂತನ. ಏಸು ಕಾಯಿಂಗಳ ಕಳೆದು 84 ಜೀವರಾಶಿಗಳಲ್ಲಿ ಬಂದ ಈ ಶರೀರ 84 ಲಕ್ಷ. ಎಷ್ಟು ಕಾಯ ಅಂದರೆ ಎಷ್ಟು ಶರೀರಗಳಲ್ಲಿ ಹುಟ್ಟಿ ಬಂದು ಆಮೇಲೆ ಈ ಮನುಷ್ಯ ಜನ್ಮ ಸಿಕ್ಕಿದೆ ಅನ್ನೋದು ಅದರ ತಾತ್ಪರ್ಯ. ಹಿಂದಿನ ಜನ್ಮಗಳು ಹೆಂಗೆ ಇರಲಿ, ಹುಟ್ಟಿ ಬಂದ್ಬಿಟ್ಟಿದ್ದೀನಿ, ಇಲ್ಲಿಗೆ ಸಾಕು ಈ ಶರೀರ, ಇನ್ನೂ ಜನ್ಮವೂ ಸಾಕು, ಇದನ್ನ ವರ್ಜಿಸಬೇಕು, ಮನ್ಮಥನ ಟಾಣ್ಯವಿದು ಮರಳು ಮಾಡೀತು. ಇದನ್ನು ಹೇಳಿದವರು ಪುರಂದರದಾಸರು. ಅಂದರೆ ಸಾಕಾಗ್ಬಿಟ್ಟಿದೆ ಇದು ಹೊಟ್ಟೆಯಲ್ಲಿ. ಪುನರಪಿ ಜನನಂ ಪುನರಪಿ ಮರಣಂ ಜಠರೇ ಶೇನಂ. ಹೊಟ್ಟೆಗೆ ಬರೋದನ್ನೇ ಕಾಯಕ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸಾಕಪ್ಪ, ನಿನ್ನಲ್ಲಿ ಐಕ್ಯ ಮಾಡ್ಕೋ, ಆ ಬುದ್ಧಿ ಕೊಡು, ನನಗೆ ಆ ಜ್ಞಾನ ಕೊಡು. ಇದು ನಾನು ಹುಟ್ಟಾಕಿದ್ದೇನು ಬೇಡ, ಯಾರೂ ನಂಬುವುದು ಬೇಡ. ಅಮೆರಿಕದಲ್ಲಿ ಇದರ ಮೇಲೆ ಏನು ರಿಸರ್ಚ್ ಆಗಿದೆ, 40 ವರ್ಷ ಏನೇನು ಡಾಕ್ಯುಮೆಂಟ್ ಇದೆ. ನಾನು ಪುಸ್ತಕ ಹೇಳಿದ್ನಲ್ಲ, ರೀಇನ್ಕಾರ್ನೇಷನ್ ಅಂಡ್ ಬಯಾಲಜಿ ಅಂತ, ಇದು ಬರೆದಿದ್ದು ನಾನಲ್ಲ, ಅಮೆರಿಕದ ಖ್ಯಾತ ಮನೋವಿಜ್ಞಾನಿ. ಅವನು ಬರ್ತ್ ಮಾರ್ಕ್ಸ್ ಆಧಾರದ ಮೇಲೆ ಬರೀತಾನೆ ಅದನ್ನು. ಹುಟ್ಟುಮಚ್ಚೆ ಅಂತ ಬರ್ತದಲ್ಲ, ಇದಕ್ಕೆ ಮೆಡಿಕಲಲ್ಲಿ ಏನೂ ರೀಸನ್ ಇಲ್ಲ. ಈಗೆಲ್ಲೋ ಇಲ್ಲಾರಿಗೂ ಕಪ್ಪು ಮಚ್ಚೆ ಇರುತ್ತೆ, ಇಲ್ಲೆಲ್ಲ ಬೆನ್ನ ಮೇಲೆ ಇರುತ್ತೆ, ಎದೆ ಮೇಲೆ ಕಾಸಗಲ, ಹೊಟ್ಟೆ ಮೇಲೆ ಕಾಸಗಲ, ಸಣ್ಣ ಸಣ್ಣ ಡಾಟ್ಸ್ ಇರೋದಲ್ಲ. ಹುಟ್ಟುಮಚ್ಚೆ ಅಂದರೆ ಅದು ಒಂದು ಕಾಸಗಲ್ಗಿಂತ ಜಾಸ್ತಿ ಇರಬೇಕು. ಅಷ್ಟಿದ್ರೆ ಅದು ಹಿಂದಿನ ಲೈಫದ್ದು. ಅದು ಕೈನೇ ಇಟ್ಕೊಂಬಿಟ್ಟಿಲ್ಲ, ಬಾಯಿಗೆ ಅನ್ನ ಇಟ್ಕೊಳ್ಬಿಟ್ಟು ಕೈ ಇಟ್ಕೊಳ್ತಾ ಇದೆಯಲ್ಲ. ಅಲ್ಲ, ಈಗ ಹಿಂದಿನ ಜನ್ಮ ತಿಳ್ಕೊಂಡು ನಾವೇನು ಮಾಡೋಣ? ನಮ್ಗೆ ನಿನ್ಗೇನು ಅವಶ್ಯಕತೆ ಇದೆ? ನಮ್ಗೆ ಬೇಡ, ನಾನು ಈ ಜನ್ಮದಲ್ಲಿ ಬದುಕಿದ್ದೀನಿ. ನಾನೇ ಹೇಳ್ತೀನಲ್ಲ, ವೈ ಯು ವಾಂಟ್ ಟು ನೋ ಯುವರ್ ಪಾಸ್ಟ್ ಲೈಫ್? ಐ ಡೋಂಟ್ ವಾಂಟ್, ದಟ್ಸ್ ವಾಟ್. ಸೊ ವೈ ಆರ್ ಟೀಚಿಂಗ್ ಇಟ್? ನೀವು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು, ನನ್ನ ಹತ್ರ ಬರ್ತಾರೆ ಕೆಲವರು, ನನಗೂ ಕುತೂಹಲ, ನೀವು ಟಿ ವಿಯಲ್ಲೆಲ್ಲ ಮಾಡ್ತೀರಲ್ಲ, ನನಗೂ ನಾನು ಹಿಂದೆ ಏನಾಗಿದೆ. ನೀನು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು, ಡಾಕ್ಟ್ರ್ ನನಗೊಂದು ಕುತೂಹಲ ಇದೆ, ಸರ್ಜರಿ ಮಾಡಿಸ್ಕೊಳ್ಬೇಕು ಅಂದರೆ ಮಾಡ್ತಾರಾ? ಇಲ್ಲ. ಏನು ಸರ್ಜರಿ? ತನಗೇನೋ ಸರ್ಜರಿ ಅವಶ್ಯಕತೆ ಇರ್ಬೋದು. ನಾನು ಹೇಳೋದು ಸರ್ಜರಿ ಎಲ್ರಿಗೂ ಅವಶ್ಯಕತೆ ಇದೆಯಾ? ಇಲ್ಲ. ಇದು ಸರ್ಜರಿ ಇದ್ದ ಹಾಗೆ, ನಾಟ್ ಫಾರ್ ದಿ ಬಾಡಿ, ಫಾರ್ ದಿ ಮೈಂಡ್, ಟು ಕಟ್, ಟು ಓಪನ್, ಟು ಅಪ್ರೂವ್ ದ ಪಾಸ್ಟ್ ಇಂಪ್ಯಾಕ್ಟ್ಸ್ ಆನ್ ದಿ ಪ್ರೆಸೆಂಟ್ ಲೈಫ್. ಪಾಸ್ಟ್ ಇಂಪ್ಯಾಕ್ಟ್ಸ್ ಇರುತ್ತೆ. ಈಗ ಉದಾಹರಣೆಗೆ ಯಾವುದೋ ಒಂದು ಲವ್ ಫೇಲ್ಯೂರ್ ಆಯಿತು, ಇನ್ನೊಂದು ಸಿಕ್ತು ಅದ್ರ ಜೊತೆ. ಆದರೆ ಇಂಥವ್ರು ಏನು ಮಾಡ್ತಾರೆ, ಸದಾ ಹಿಂದಿನ ಗುಂಗಲ್ಲೇ ಇರ್ತಾರೆ. ಆ ಹಿಂದಿನ ಗುಂಗು ವರ್ತಮಾನದ ಬದುಕನ್ನು ಹದಗೆಡಿಸೋದಿಲ್ವೇ? ಬೇಕಿದೆಯಾ ಅದು ಹಿಂದಿನ ಗುಂಗು? ಇನ್ನು ನಮಗೂ ಅಷ್ಟೇ, ಎಲ್ರಿಗೂ ಬೇಕಾಗಿಲ್ಲ. ಯಾವನಿಗೆ ಹಿಂದಿನ ಜನ್ಮ ಕಾರಣಕ್ಕಾಗಿ ಲೈಫಲ್ಲಿ ಸಫರ್ ಆಗ್ತಿದ್ದಾನೆ, ಫೇಲ್ಯೂರ್ ಆಗಿಸ್ತಿದ್ದಾನೆ, ಮೆರಿಟಲ್ ಲೈಫಲ್ಲಿ ಸೋಲ್ತಿದ್ದಾನೆ. ಇವತ್ತು ಯಾಕೆ 65% ಮದುವೆಗಳು ಡೈವರ್ಸ್ ಹೋಗ್ತಾ ಇದೆ, ಅಂಕಿಅಂಶಗಳು ಹೇಳ್ತವೆ, ನಾನು ಹೇಳೋದಲ್ಲ. ಹಾಗಾದರೆ ಏನು ಇದಕ್ಕೆ ಕಾರಣ? ಏನದು ಮ್ಯಾರೇಜ್ ಸಿಸ್ಟಮ್ ಏನದು ಏನಾಯಿತು? ಅಲ್ಲ, ಅವರು ದೇ ಹ್ಯಾವ್ ಚೂಸನ್ ರಾಂಗ್ ಪರ್ಸನ್. ಕೆಮಿಸ್ಟ್ರಿ ಮ್ಯಾಚ್ ಆಗಿಲ್ಲ ಅಂತ ಹೇಳ್ತಾರೆ. ಏನು ಕೆಮಿಸ್ಟ್ರಿ?
ನನಗೊಳಗೆ ಸೆಟ್ ಆಗ್ತಾಯಿಲ್ಲ ಸ್ವಾಮಿ. ಯಾಕೆ ಸೆಟ್ ಆಗ್ತಾ ಇಲ್ಲ? ಏಕೆಂದರೆ ಅವಳು ನಿನ್ನ ಜೊತೆ ಹಿಂದೆ ಇರಲಿಲ್ಲ, ಅವನು ಇರಲಿಲ್ಲ. ನೋಡಿ, ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದಂಥ ಟ್ವಿನ್ಸ್ ಇರ್ತಾರಲ್ಲ, ಟ್ವಿನ್ಸ್ ಗೊತ್ತಲ್ಲ, ಅವಳಿ ಜವಳಿ, ಸಾಮಾನ್ಯವಾಗಿ ನೀವು ಪರಿಶೀಲನೆ ಮಾಡಿ ಸ್ಟಡಿ ಮಾಡಿ ಅವ್ರ ಜೊತೆ ಏನು ಜಗಳ ಆಗಲ್ಲ, ಅವ್ರು ಜಗಳ ಮಾಡ್ಕೊಳ್ಳೋದಿಲ್ಲ. ಕಾರಣ ಇಷ್ಟೇ, ಆ ಹೊಟ್ಟೆಲಿದ್ದಾಗಲೇ ಅವ್ರಿಗೆ ರ್ಯಾಪೋ ಬಿಲ್ಡ್ ಆಗಿರ್ತದೆ. ಹಾಗಾಗಿ ಅದು ಬೆಳೆದ ಮೇಲೆ ಕೂಡ ಹಾಗೆ ಇರ್ತದೆ ರ್ಯಾಪೋ. ಹಾಗೆ ಯಾವುದಾದ್ರು ಒಂದು ಲೈಫ್ ಟೈಮಲ್ಲಿ ಇವರಿಬ್ಬರು ಜೊತೆಲಿದ್ದರೆ ಅದು ಮುಂದುವರಿತದೆ, ಆ ಎಪಿಸೋಡ್ಸ್ ಮುಂದುವರಿತದೆ. ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದೇ ರಾಂಗು. ಆಸ್ತಿ, ಅಂತಸ್ತು, ಒಡವೆ, ರೂಪ ಇದನ್ನು ನೋಡಿ ಮದುವೆ ಮಾಡ್ಕೊಳ್ತೀವಿ. ಉದಾಹರಣೆಗೆ ರಾಮ ಮದುವೆ ಮಾಡಿಕೊಂಡ, ಹೌದಲ್ಲ, ಪೌರಾಣಿಕ ವ್ಯಕ್ತಿ. ಸಂಸಾರ ಮಾಡಿದ್ನಾ? ಇಲ್ಲ, ಬರೀ ವನವಾಸ ಆಗೋಯ್ತು. ವನವಾಸ ಆಯಿತು, ವಾಪಸ್ ಬಂದಮೇಲೆ 1 ತಿಂಗಳು ಸಂಸಾರನೂ ಮಾಡಿದ್ರು, ಗರ್ಭವತಿ ಆದಲು, ಮತ್ತು ಕಾಡ್ಗೋದವಳು ಬರಲೇ ಇಲ್ಲ. ಹಾಗಾದ್ರೆ ಸಂಸಾರ ಮಾಡಿದ್ದು ಮಾತ್ರ ಕೇವಲ 3 ತಿಂಗಳು. ಇದು ಎಲ್ಲರೂ ಒಪ್ಪಂಥದ್ದೇನಾ? ಇದೇನು ಕಾಲ್ಪನಿಕ ಅಲ್ವಲ್ಲ. ಮತ್ತು ಈ ವಿರಹ ವೇದನೆಯಲ್ಲಿ ಬೆಂದವನು 14 ವರ್ಷ ಆ ಕಡೆ, ಈ ಕಡೆ ಬಿಟ್ಟೋದ್ಮೇಲೆ ಜೀವನ ಪೂರ್ತಿ. ಅದು ಫಸ್ಟು ಡೈವರ್ಸು, ವರ್ಲ್ಡ್ಸ್ ಫಸ್ಟ್ ಡೈವರ್ಸ್ ಅದು. ಅದೇ ಕೃಷ್ಣ ನೋಡಿ, 8 ಜನ ಮದುವೆ ಆದ್ನ. ಅವ್ರು ಯಾರ ಜೊತೆ ಖುಷಿಯಾಗಿರಲಿಲ್ಲ ಅವನು. ಇವತ್ತು ಯಾರು ನಾವು ಪೂಜೆ ಮಾಡೋದು? ಕೃಷ್ಣ, ರಾಧಾ ಕೃಷ್ಣ. ಯಾರು ಇವಳು? ರಾಧೆ. ಇವಳು ಹಿಂದಿನ ಜನ್ಮದಿಂದ ಬಂದವಳು. ಇವಳು ವಯಸ್ಸಲ್ಲಿ ಅವನಿಗಿಂತ 2-3 ವರ್ಷ ದೊಡ್ಡವಳು. ಇವಳು ಮದುವೆ ಆದವಳಲ್ಲ, ಪ್ರಿಯತಮೆ. ಮದುವೆ ಆದ ಪತ್ನಿ ಅಲ್ಲ, ಮದುವೆ ಆದ ಪತ್ನಿ ಅಲ್ಲ. ಆದರೆ ನಾವು ಪೂಜೆ ಮಾಡೋದು ಯಾರಪ್ಪ? ಇಸ್ಕಾನವರೆಲ್ಲನೂ ದೇಶ ಎಲ್ಲ ಪೂಜೆ ಮಾಡೋದು ರಾಧಾಕೃಷ್ಣ ಪೂಜೆ ಮಾಡ್ತಾರೋ ಅಥವಾ ರುಕ್ಮಿಣಿ ಸಮೇತ ಪೂಜೆ ಮಾಡ್ತಾರೋ? ಇಲ್ವೇ, ರುಕ್ಮಿಣಿಗೆ ಪೂಜೆ ಇಲ್ಲ ಪಾಪ, ಸತ್ಯಭಾಮೆಗೆ ಪೂಜೆ ಇಲ್ಲ, ಅವ್ರು ಕೃಷ್ಣನ ಹೆಂಡ್ತಿರಲ್ವೇ. ಮತ್ತು ಹುಡುಗರಿಗೆ ಹೆಸರು ಹೇಳಿದ್ರೆ ರಾಧಾಕೃಷ್ಣ ಅಂತಲೇ ಹೆಸರು ಇಡ್ತಾರೆ, ರಾಧಾಕೃಷ್ಣ ಅಂತಲೇ ಹೇಳ್ತಾರೆ, ಹೌದಲ್ಲ? ದೇವಾಲಯಗಳು ಅಲ್ಲ, ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಹಿಂದಿನ ಜನ್ಮ ರ್ಯಾಪೋ ಇದ್ದರೆ ಈ ಲೈಫಲ್ಲಿ ಕೂಡ ಅವರು ಮೇಡ್ ಇನ್ ಈಚ್ ಅದರ್ ಆಗ್ತಾರೆ. ಹಾಗೆ ಬದುಕಿದವ್ರು ನಾನು ನೋಡಿದ್ದೀನಿ, ನೀವು ನೋಡಿರ್ತೀರಿ. ಈ ಆತ್ಮ ಸಂಗಾತಿಗಳೇ ಒಂದು ವೇಳೆ ಮದುವೆ ಆಗ್ತಾರೆ ಅಪರೂಪಕ್ಕೆ. ಹಾಗೆ ಗಂಡ ಬೆಳಗ್ಗೆ ತೀರ್ಕೊಂಡ್ರೆ ಸಂಜೆಗೆಲ್ಲ ಹೆಂಡ್ತಿನ ತೀರ್ಕೊಳ್ತಾಳೆ. ಇದು ಕೇಳಿರ್ತೀರಾ ಎಲ್ಲಾದರೂ? ಕೆಲವು ಘಟನೆಗಳು ಕೇಳಿದ್ದೀವಿ. ಅದು ಕಾಕತಾಳೀಯ ಅಲ್ಲ, ಆಕೆಗೆ ಏನೋ ಕಾಯಿಲೆ ಇದ್ಲು ಹೋದ್ಲು ಅಂತಲ್ಲ. ಅದು ಮನಸ್ಸಿಗೆ ನೋವಾಯಿತು, ಹೃದಯ ಸ್ತಂಭನ ಆಯಿತು, ಇಲ್ಲ ಅಲ್ವಾ? ವಿಜ್ಞಾನ ಅಲ್ವಾ ಅದು? ಇಲ್ಲ, ಅದು ಸೋಲು ಇರೋಕ್ಕೆ ಇಷ್ಟಪಡೋದಿಲ್ಲ, ಡಿಪಾರ್ಟ್ ಆಗಿಬಿಡುತ್ತೆ, ಅದಷ್ಟೇ. ಸೆಪ್ಟೆಂಬರ್ 5ನೇ ತಾರೀಕಿನಿಂದ ಸೆಪ್ಟೆಂಬರ್ 14ರವರೆಗೂ 2025 10 ದಿನಗಳ ಕಾಲ ನಮ್ಮ ಗುರುಗಳ ಕಾರ್ಯಾಗಾರ ಅಥವಾ ಶಿಬಿರ ನಡೆಯುತ್ತೆ ಸ್ನೇಹಿತರೆ. ಬಹುಶಃ ನಿಮ್ಮ ಬದುಕಿನಲ್ಲಿ ಬಹಳ ಅರ್ಥಪೂರ್ಣವಾದ 10 ದಿನಗಳನ್ನು ನೀವು ಕಳಿತೀರಿ. ಈಗಲ್ಟನ್ ರೆಸಾರ್ಟ್ಸ್, ಬಿಡದಿ, ರಾಮನಗರ ಜಿಲ್ಲೆ, ಮೈಸೂರು ರಸ್ತೆ. ಇಲ್ಲಿ ಬಂದರೆ ಆಹ್ಲಾದಕರ ವಾತಾವರಣವೂ ಇದೆ, ಒಳ್ಳೆಯ ಕಲಿಕೆಯೂ ಇದೆ. ಗುರುಗಳೇ, ನಿಮ್ಮ ಶಿಬಿರಕ್ಕೆ ಶುಭವಾಗಲಿ ಗುರುಗಳೇ. ಧನ್ಯವಾದ.